ಮಣ್ಣು ಪರೀಕ್ಷೆ ಮಾಡಿಸ್ಲಿಕ್ಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಹಲೋ, ಹಾಯ್ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಾ? ಇವತ್ತು ಕೆಲಸ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಸುಮಾರು ದಿವಸದಿಂದ ಕೆಲಸಗಳಾಗ್ತಿದೆ, ಆದರೆ ವಿಡಿಯೋ ಅಪ್ಡೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಹಾಗೆ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗಿ ಉಳ್ಕೊಂಡಿದ್ದು, ಅದನ್ನೆಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಮೊನ್ನೆ ಟ್ರಂಚ್ ಕ್ಲೀನ್ ಮಾಡಿದ್ಮೇಲೆ ನೀರೆಲ್ಲ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ. ಇಲ್ಲೊಂದು ಏಡಿ ಇದೆ ನೋಡಿ, ಏಡಿ ಎಷ್ಟು ದೊಡ್ಡದಿದೆ. ಟ್ರಂಚ್ ಕ್ಲೀನ್ ಮಾಡಿದ್ರಿಂದ ಹೊರಗಡೆ ಬಂದು ಕೂತ್ಕೊಂಡಿದೆ. ಎಷ್ಟು ದೊಡ್ಡ ಇದೆ ಅಂದರೆ ಸುಮಾರು ಒಂದೊಂದು ಕೊಂಬು ಅಂದರೆ ತುಂಬ ದೊಡ್ಡ ಇದೆ. ಕಾರೇಡಿ ಅಂತ ಕರಿತೀವಿ ನಾವಿಲ್ಲಿ. ತುಂಬ ದೊಡ್ಡ ಸೈಜ್ ಇದೆ ಮಾತ್ರ ಇದು. ನೀರು ಸ್ವಲ್ಪ ಕಡಿಮೆ ಆಯಿತು, ಕಪ್ಪೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಹೊರಗಡೆ ಬಂದಿದೆ ಅನಿಸುತ್ತೆ. ಹಾಗೆ ನಿಮ್ಮ ಕಡೆ ಎಲ್ಲ ಚಳಿ ಹೇಗಿದೆ? ನಮ್ಮ ಕಡೆ ಎಲ್ಲ ಸಿಕ್ಕಾಬಟ್ಟೆ ಚಳಿ ಇದೆ. ಈ ಸಲ ಚಳಿ ಬಿದ್ದಿದ್ದರಿಂದ ಬೇಗ ನೀರು ಡ್ರೈ ಆಗುತ್ತೆ. ಹಾಗಾಗಿ ನಾವೀಗ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕಾಫಿ ಹಣ್ಣು ಕುಯ್ತಾ ಇದ್ದೀವಿ. ಕಾಫಿ ಹಣ್ಣು ಕುಯ್ದಾದ ಕೂಡಲೇ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಕಾಳುಮೆಣಸು ಎಲ್ಲ ಹೊಸದಾಗಿ ನೆಟ್ಟಿರುವಂಥ ಗಿಡಗಳಿದೆ. ಮತ್ತು ನೀರು ಹೊಡಿಯೋದು ಲೇಟ್ ಆದರೆ ಕಾಳುಮೆಣಸು ಎಲ್ಲ ಸತ್ತೋಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಅವತ್ತು ಗೊಬ್ಬರ ಹೊಡಿಸಿ ಹಾಕಿದ್ದೆ, ಅವತ್ತೇ ತಿಳಿಸಿದ್ದೆ. ಗೊಬ್ಬರ ಹೇಗಿದೆ ನೋಡಿ, ಒಳ್ಳೆ ಕೊಟ್ಟಿಗೆ ಗೊಬ್ಬರ ಮಾತ್ರ. ದನದ ಅಥವಾ ಎಮ್ಮೆದ ಇರ್ಬೋದು, ನಾವು ಬೇರೆಯವ್ರ ಹತ್ರ ತೊಗೊಂಡಿರೋದು. ಇದರಲ್ಲಿ ನಮಗೆ ಸೊಪ್ಪಿನ ಗೊಬ್ಬರ ಮತ್ತು ದರ್ಗಿನ ಗೊಬ್ಬರ ಅಂತ ನಮ್ಮ ಕಡೆ 2 ಥರದ್ದು ಇದು ಮಾಡ್ತೇವೆ. ಬಿಟ್ಟರೆ ಸಗಣಿ ಗೊಬ್ಬರ ಅಂತಲೂ ಬರುತ್ತೆ. ಬರೀ ಅದರಲ್ಲಿ ಸಗಣಿ ಮಾತ್ರ ಇರುತ್ತೆ. ಬೇಸಾಯ ಮಾಡಿಸ್ಬೇಕು. ಬೇಸಾಯ ಇನ್ನೊಂದು ವೀಕ್ ಲೇಟ್ ಇದೆ. ಬೇಸಾಯ ಮಾಡೋ ಟೈಮಿಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಈಗ ಏನು ಮಾಡ್ತಿದ್ದೀವಿ ಕೊಟ್ಟಿಗೆ ಗೊಬ್ಬರನ ಅಂದರೆ, ಇದು ಈ ಕಡೆ ಇರೋದು ಫುಲ್ ದರ್ಗಿನ ಗೊಬ್ಬರ, ಆ ಕಡೆ ಇರೋದು ನೋಡಿ ಅದು ಸೊಪ್ಪಿನ ಗೊಬ್ಬರ. ಇದು ಸ್ವಲ್ಪ ನೆರಳಿಗೆ ಹಾಕ್ಸಿದ್ದೀವಿ. ಇಲ್ಲಿ ಮರದ ನೆರಳಿದೆ, ಹಾಗಾಗಿ ಬಿಸಿಲೇನು ಬೀಳೋದಿಲ್ಲ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಕಾಳುಮೆಣಸಿನ ಗಿಡ ಏನಾಗಿದೆ ಅಂದರೆ, ನೆಟ್ಟಿದ್ದು ನಿಮಗೆ ಅವತ್ತು ತಿಳಿಸಿದ್ದೆ. ಕಾಳುಮೆಣಸಿನ ಗಿಡ ಎಲ್ಲ ನೆಟ್ಟಿದ್ದಿತ್ತು. ಆ ಕಾಳುಮೆಣಸಿನ ಗಿಡ ನೆಟ್ಟಿದ್ದಕ್ಕೆ ನಾವು ಎಲ್ಲದಕ್ಕೂ ಸ್ವಲ್ಪ ದರ್ಗಿನ ಗೊಬ್ಬರ ಹಾಕ್ತಾಯಿದ್ದೀವಿ. ಯಾಕಂದರೆ ಈಗ ಮಾಯಿಶ್ಚರ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಗಿದೆ. ಮೊನ್ನೆಯಿಂದ ಫುಲ್ಲು ಬಿಸಿಲು ಬರ್ತಾಯಿದೆ. ಈಗ ಬಿಸಿಲು ಸ್ಟಾರ್ಟ್ ಆಗಿ ಸುಮಾರು ದಿವಸ ಆಯಿತು, ಹಾಗಾಗಿ ಮಾಯಿಶ್ಚರ್ ಮೇಂಟೈನ್ ಮಾಡೋದು ಕಷ್ಟ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಎಲ್ಲದಕ್ಕೂ ಸ್ವಲ್ಪ ದರ್ಗಿನ ಗೊಬ್ಬರ ಇಡ್ತಾಯಿದ್ದೀವಿ. ನಾವು ನೀರು ಎಷ್ಟೇ ಹಾಕಿದರೂ ಇವತ್ತು ನೀರು ಹಾಕಿ 2 ದಿವಸಕ್ಕೆ ಮತ್ತೆ ಫುಲ್ ಡ್ರೈ ಆಗಿಬಿಡುತ್ತೆ. ತೋಟಕ್ಕೆ ಏನು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ಕಾಳುಮೆಣಸಿಗೂ ಇದಾಗುತ್ತೆ. ಅಲ್ಲಿವರೆಗೆ ನಾವು ಎಲ್ಲದಕ್ಕೂ ನೀರು ಹಾಕ್ತಾಯಿದ್ವಿ ಡೈಲಿ, ಅಥವಾ ಒಂದು ಹೋಸ್ ಪೈಪಲ್ಲಿ ನೀರು ಬಿಡ್ತಾಯಿದ್ವಿ. ಆದರೂ ಈ ಕಡೆಯಿಂದ ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿ ಬೀಳೋದ್ರಿಂದ ನಮಗೆ ಕಾಳುಮೆಣಸಿಗೆ ನೀರು ಹಾಕಿದ್ದು ಸಾಕಾಗ್ತಿರ್ಲಿಲ್ಲ. ಸ್ವಲ್ಪ ಎಲ್ಲ ಬಾಡ್ತಾ ಬಂದಿತ್ತು. ಅದಕ್ಕೆ ನಾವು ಗೊಬ್ಬರ ಆಲ್ರೆಡಿ ತಂದು ಹಾಕಿದ್ದಿತ್ತಲ್ಲ, ಅದನ್ನೇ ಸ್ವಲ್ಪ ದರ್ಗಿನ ಗೊಬ್ಬರ ಎಲ್ಲ ಇಡ್ತಾ ಇದ್ದೀವಿ ಎಲ್ಲ ಬುಡಕ್ಕೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕಿದರೂ 1-2 ದಿವಸದವರೆಗೆ ಮೇಂಟೈನ್ ಆಗುತ್ತೆ. ನಾವು ಈ ಜಾಗಕ್ಕೆ ಇನ್ನೂ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕಪ್ಪ ಅಂದರೆ, ಕಾಫಿ ಹಣ್ಣೆಲ್ಲ ಸ್ವಲ್ಪ ಪೂರ್ತಿ ಕುಯ್ಕೊಂಡು ಆಮೇಲೆ ನೀರು ಸ್ಟಾರ್ಟ್ ಮಾಡಬೇಕು. ಕಾಫಿ ಹಣ್ಣು ಕುಯ್ದಾದ್ಮೇಲೆ ಸ್ವಲ್ಪ ಕಸಿ ಮಾಡೋದಿರುತ್ತೆ. ಕಾಫಿ ಗಿಡದ ಕಸಿ ಮಾಡಿಕೊಂಡು ಕೂಡಲೇ ಮತ್ತೆ ನೀರು ಸ್ಟಾರ್ಟ್ ಮಾಡ್ತೀವಿ. ಕೆಲವರು ಕಾಫಿ ಗಿಡದ ಕಸಿ ಮಾಡಿ ಸ್ವಲ್ಪ ಕಾಫಿ ಗಿಡ ಎಲ್ಲ ಡ್ರೈ ಆಗ್ಲಿಕ್ಕೆ ಬಿಡ್ತಾರೆ. ನಾವು ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕಾಳುಮೆಣಸೆಲ್ಲ ನೆಟ್ಟಿದ್ದೀವಿ. ಸ್ವಲ್ಪ ಅಡಿಕೆ ಗಿಡನೂ ಇದೆ. ಸ್ವಲ್ಪ ಮೇಲ್ಗಡೆ ಜಾಗ ಆಗಿದ್ದರಿಂದ ನೀರೆಲ್ಲ ಫುಲ್ ಡ್ರೈ ಆಗಿದೆ. ಈಗ ಗೊಬ್ಬರ ಎಲ್ಲ ಇಟ್ಟಿದ್ದೀವಿ. ಗೊಬ್ಬರ ಎಲ್ಲ ಇಟ್ಟು ಈಗ ಒಂದು ಸಲ ನೀರೆಲ್ಲ ಹಾಕಿ ಹೋಗ್ತೀವಿ. ಒಂದು ದಿವಸ 2 ದಿವಸ ಮೇಂಟೈನ್ ಆಗುತ್ತೆ. ಹಾಗೆ ಇನ್ನೊಂದು ವೀಕ್ ಬಿಟ್ಟು ಕೂಡಲೇ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿವರೆಗೆ ಹೇಗಾದರೂ ಮೇಂಟೈನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು 1 ವರ್ಷದ ನಂತರ ಗಿಡ ಆದರೆ ನಮಗೆ ಅಷ್ಟು ಸಮಸ್ಯೆ ಆಗ್ತಿರಲಿಲ್ಲ. ಇದು ಈ ವರ್ಷ ನೆಟ್ಟಿರೋದ್ರಿಂದ ಸ್ವಲ್ಪ 1 ವರ್ಷ ಮೇಂಟೈನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಮಧ್ಯಾಹ್ನ ಮೇಲೆ ಸ್ವಲ್ಪ ಕೆಲಸ ಇದೆ. ಮಧ್ಯಾಹ್ನ ಮೇಲೆ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಹೋಗಬೇಕು, ಪೇಟೆನಲ್ಲಿದೆ. ಮೊನ್ನೆ ಸಾಯಿಲು ಟೆಸ್ಟಿಗೋಸ್ಕರ ತೆಗೆದಿಟ್ಟಿರೋದು ಹಾಗೇ ಇದೆ. ಇವತ್ತು ತಗೊಂಡೋಗಿ ಕೊಡಬೇಕು. ಅದರದ್ದು ಅಪ್ಡೇಟು ನಿಮಗೆ ಆಮೇಲೆ ಮಾಡ್ತೀನಿ ನಾನು. ನೋಡಿ, ಈ ರೀತಿ ಗೊಬ್ಬರದ ಪುಡಿನ ಇಡ್ತಾ ಇದ್ದೀವಿ. ನಾವು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ರೆ ಕಾಳುಮೆಣಸಿನ ಗಿಡ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು. ನೋಡಿ, ನಾನು ಮೊದಲೇ ಹೇಳಿದಾಗೆ ಈಗ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಬಂದಿದ್ದೀವಿ. ಈಗ ಮಣ್ಣು ಪರೀಕ್ಷೆ ಮಾಡಿಸೋಕ್ಕೆ ಕೊಟ್ಟು ಬರೋಣ. ನೋಡಿ ಸುತ್ತ ವ್ಯೂ ಹೇಗಿದೆ ಅಂತ. ಇಲ್ಲಿ NPK ಮೈಕ್ರೋನ್ಯೂಟ್ರೆಂಟ್ಸು ಮತ್ತು ನೀರಿಂದು ಟೆಸ್ಟ್ ಸಹ ಎಲ್ಲದೂ ಮಾಡ್ತಾರೆ. ನಾನಿಲ್ಲಿ ಸದ್ಯಕ್ಕೆ ವಾಟ್ರ್ ಯಾವುದೂ ತರಲಿಲ್ಲ, ಬರೀ ಮಣ್ಣಿನ ಪರೀಕ್ಷೆ ಮಾಡಿಸೋಣ ಅಂತ ಮಾತ್ರ ಬಂದಿದ್ದೀನಿ. ಸುತ್ತ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ತೋಟಗಳಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಸಾಧಾರಣವಾಗಿ ಇಲ್ಲಿ ಸೈಂಟಿಸ್ಟ್ಗಳೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ನಾವು ಭೇಟಿ ಆಗ್ತಾ ಇರಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.